ನನಗೆ ಸ್ವಲ್ಪ ಹೆಲ್ತ್ ತುಂಬ ಪ್ರಾಬ್ಲಮ್ ಇತ್ತು. ಅಂದರೆ ಈ ಥರ ಮೈಯಲ್ಲಿ ಬರೋದು ಎಲ್ಲ ಇತ್ತು. ಸುಮಾರು 1 ವರ್ಷ ಜನವರಿ 1, 2025 ನನಗೆ ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ತುಂಬ ಕಡೆ ಹೋಗಿದ್ದೀನಿ, ತುಂಬ ಖರ್ಚು ಮಾಡಿದ್ದೀನಿ. ಒಂದು 10 ಲಕ್ಷವರೆಗೆ ಖರ್ಚಾಗಿದೆ. ಊರಲ್ಲಿ ನಾನು ಪ್ರಾಪರ್ ಮಂಗಳೂರು, ನಾವು ಇರೋದು ಬ್ಯಾಂಗ್ಳೂರಲ್ಲಿ. ಊರಲ್ಲಿ ಹೋಗದಿರೋ ಕಡೆ ಇಲ್ಲ, ತುಂಬ ಕಡೆ ಹೋಗಿದ್ದೀನಿ. ಎಲ್ಲೂ ನನಗೆ ಕರೆಕ್ಟ್ ಅಂತ ಆಗಿರಲಿಲ್ಲ. ತುಂಬ ಚೆನ್ನಾಗಿದೆ ಕ್ಲಾಸ್. ನಂದು ಲೈಫಲ್ಲಿ ನಾನು ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ 2 ದಿನ ಅಷ್ಟು. ಅದರಲ್ಲಿ ನಾನು ಮನಸಾರೆ ಹತ್ತಿದ್ದೀನಿ, ಮನಸಾರೆ ನಕ್ಕಿದ್ದೀನಿ, ಖುಷಿನ ಅನುಭವಿಸಿದ್ದೀನಿ. ನನ್ನೆಲ್ಲ ನೋವನ್ನು, ಜೀವನದಲ್ಲಿ ನಡೆದ ಎಲ್ಲ ಘಟನೆನ ಆ ಒಂದು 2 ದಿನದ ಕ್ಲಾಸಲ್ಲಿ ಸಂಪೂರ್ಣವಾಗಿ ಹೊರ ಹಾಕಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಹಾಗೆ ಏನಂತ ಹೇಳೋದು, ನನ್ನ ಅನುಭವ ಹೇಗೆ ಹೇಳೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನನಗೆ ನನ್ನ ಗುರು ನಂಗೆ ದೇವರಾಗಿ ಕಂಡರು. ಯಾಕಂದರೆ ನನಗೀಗ ಯಾವ ಸಮಸ್ಯೆನೂ ಇಲ್ಲ. ನನ್ನ ಸಂಪೂರ್ಣವಾಗಿ ಸರಿ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗ್ತಾ ಇದೆ ನನಗೆ. ನನ್ನ ಜೀವನಕ್ಕೆ ದಾರಿದೀಪ ಆಗಿರುವಂತಹ ನನ್ನ ಗುರುಗಳಿಗೆ ನಾನು ಯಾವಾಗಲೂ, ಆ ತಾಯಿಗೂ ನನ್ನ ಗುರುಗಳಿಗೂ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ನನ್ನನ್ನು ಪರಿಪೂರ್ಣನನ್ನಾಗಿ ಮಾಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ನಿಮಗೆ. ಅಲ್ಲಿ ಆದ 2 ದಿನದ ಅನುಭವವನ್ನು ಮಾತಿನಲ್ಲಿ ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅನುಭವ. ನಂಗೆ ಆ ಥರ ಸಮಸ್ಯೆ ಇದ್ದರೂ ನಾನು ತುಂಬ ಅನುಭವಿಸಿದ್ದೀನಿ ಅಲ್ಲಿ. ತುಂಬ ಅಂದರೆ ಅದು ಹೇಳಲಿಕ್ಕೆ ನನಗೆ ಪದನೇ ಸಿಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಖುಷಿಯಾಗಿದೆ ಗುರುಗಳೇ. ಮುಂದಿನ ಕ್ಲಾಸಿಗೆ ನಾನು ಕಾಯ್ತಾ ಇದ್ದೀನಿ. ಇದುವರೆಗೆ ನನಗೆ ಯಾವುದು ಧ್ಯಾನ ಆಗಲಿ, ಜಪ ಆಗಲಿ, ದೇವರಿಗೆ ಕೈ ಮುಗಿಲಿಕ್ಕೆ ನನ್ನ ಹತ್ರ ಆಗ್ತಿರಲಿಲ್ಲ. ಬಟ್ ಇವಾಗ ಅಷ್ಟು ಕಾಮ್ನೆಸ್, ಕೂಲ್ನೆಸ್ ಎಲ್ಲನೂ ಇವಾಗ ಎಲ್ಲ ಆರಾಮಾಗಿದ್ದೀನಿ. ನಾನು ತುಂಬ ಆರಾಮಾಗಿದ್ದೀನಿ. ಎಲ್ಲೂ ಆಗದೆ ಇರೋದನ್ನು ನನ್ನ ಗುರುಗಳು 2 ದಿನ ಕ್ಲಾಸಲ್ಲಿ ನನ್ನನ್ನು ಸಂಪೂರ್ಣವಾಗಿ ಗುಣಮುಖಳನ್ನಾಗಿ ಮಾಡಿದ್ದೀರ. ಧನ್ಯವಾದಗಳು. ಹಾಗೆ ಮೈಂಡ್ ಮೆಕ್ಯಾನಿಕ್ಸ್ನ ಎಲ್ಲ ಟೀಮ್ನಲ್ಲಿರುವ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಅದಾದಮೇಲೆ ಶಿವಶಕ್ತಿ ವಿದ್ಯೆಯಲ್ಲಿ ಫಸ್ಟಿಗೆ ಕ್ಲಾಸಲ್ಲೇ ಫಸ್ಟ್ ಮೆಡಿಟೇಷನ್ ಮಾಡಿಸ್ತಾರಲ್ಲ, ಆವಾಗಲೇ ಬ್ರೈನ್ ರಿಲ್ಯಾಕ್ಸ್ ಆಯಿತು. ಅದಾದಮೇಲೆ ಅದು ಶಿವಶಕ್ತಿ ವಿದ್ಯೆ ಸಾಧನೆ ಮಾಡ್ತಾ ಮಾಡ್ತಾ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಚೆನ್ನಾಗಾಯಿತು. ಅದಾದಮೇಲೆ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬಂತು. ಅದಾದಮೇಲೆ ಇವಾಗ ನಮ್ಮ ಯಜಮಾನ್ರಂತೂ ಯಾವುದು ಜಾಗ ತಗೊಳ್ಳೋದು ಅದು ಯಾವುದು ಐಡಿಯಾದಲ್ಲೇ ಇರಲಿಲ್ಲ. ಇವಾಗ ಜಾಗ ತೊಗೊಂಡಿದ್ದೀವಿ ನಾವು. ಎರಡು ಸೈಟ್ ಪರ್ಚೇಸ್ ಮಾಡಿದ್ದೀವಿ. ಅದೊಂದು ಖುಷಿ ವಿಷಯ. ಇವತ್ತೇ ರಿಜಿಸ್ಟರ್ ಆಯಿತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಆ ವಿಷಯ ತಿಳಿಸೋಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಮ್ಮ ಯಜಮಾನ್ರಲ್ಲೂ ತುಂಬ ಚೇಂಜಸ್ ಇದೆ. ಅವರು ಎಲ್ಲ ಇದು ನೆಗೆಟಿವಿಟಿ ತುಂಬ ಇತ್ತು. ಸತ್ತವ್ರ ಫೋಟೋ ಎಲ್ಲ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ರು, ಅದನ್ನೆಲ್ಲ ತೆಗೆದಿಟ್ಟಿದ್ದಾರೆ. ಎಲ್ಲ ಒಳ್ಳೆಯದಾಗ್ತುಂಟು. ನಮ್ಮ ಲೈಫ್ದು ಪಾರ್ಟ್ ಆಫ್ ಲೈಫ್ ಆಗಿದೆ ಮೈಂಡ್ ಮೆಕ್ಯಾನಿಸಮ್. ಅದು ಕ್ಲಾಸ್ ಯಾವುದು ನಿಲ್ಲಿಸೋ ಮಾತೇ ಇಲ್ಲ. ನಿಲ್ಲಿಸ್ಬೇಕು ಅಂತ ಅನ್ಸೋದು ಇಲ್ಲ. ಅದು ಬಿಟ್ಟರೆ ಲೈಫ್ ಇಲ್ಲ ಅಂತ ಅನ್ನೋ ಥರ ಆಗಿದೆ. ಯಾಕಂದರೆ ಗುರುಕೃಪೆ ಸಿಗೋಕ್ಕೆ ತುಂಬ ಪುಣ್ಯ ಮಾಡಿರ್ಬೇಕಂತೆ. ಅವ್ರ ಸಾನ್ನಿಧ್ಯ ಅಲ್ಲಿದ್ದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ. ನಾನು ಕೇಳಿರೋ ಪ್ರಕಾರ ಇದೇ ಟೀಚ್ ಮಾಡೋರು ಲಕ್ಷಾಂತರ ರೂಪಾಯಿ ತೊಗೊಂಡು ಇಷ್ಟೇ ಹೇಳ್ಬಿಟ್ಟು ಹೋಗ್ತಾರಂತೆ. ನನಗೆ ಯಾರೋ ಹೇಳಿದರು, ಹೀಗೆ ಬೇರೆ ಕ್ಲಾಸ್ಗೆ ಓದೋರು. ಇದು ಸರ್ ದೊಡ್ಡತನ. ಹಾಗೂ ಅವ್ರ ಸ್ಥಾನದಲ್ಲಿ ಅವ್ರು ಯಾವಾಗಲೂ ಇರ್ತಾರೆ. ಏನು ಹೇಳೋದು ಅವ್ರ ಬಗ್ಗೆ, ಎಷ್ಟು ಹೇಳಿದ್ರು ಕಮ್ಮಿನೇ. ನನಗೆ ಹೇಳ್ತಾ ಇದ್ದ ಕಣ್ಣಲ್ಲಿ ನೀರು ತುಂಬ್ತದೆ ಅಷ್ಟೇ. ಎಲ್ಲ ಮೈಂಡ್ ಮೆಕ್ಯಾನಿಸಮ್ ಟೀಮ್ಗೆ, ಶ್ರೀನಾಥ್ ಸರ್ಗೆ, ದೇವ್ ಸರ್ಗೆ ಮತ್ತು ಮೈಂಡ್ ಮೆಕ್ಯಾನಿಸಮ್ ಟೀಮ್ಗೆ ಎಲ್ಲರಿಗೂ ಧನ್ಯವಾದಗಳು. ಅಷ್ಟೇ. ನಮಸ್ಕಾರ.